ಸೊ ಇದು ಈಗ ನಾನು ಕೇಳೋ ಪ್ರಶ್ನೆ ಯೂಶಲಿ ಮಕ್ಕಳಿಗೆ ಮಾತ್ರ ಅಲ್ಲ, ಈ ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಅಥವಾ ಯಾರೀಗ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿದ್ದೆನ ಅವಾಯ್ಡ್ ಮಾಡಕ್ಕೆ ಟೀ ಕುಡಿತಾರೆ ಹೆಚ್ಚಾಗಿ. ಇನ್ಕ್ಲೂಡಿಂಗ್ ಒಂದ್ ಕಾಲದಲ್ಲಿ ನಾವು ಎಕ್ಸಾಮ್ಸ್ ಬರೆಯುವಾಗ ನಾವು ಹಾಗೆ ಮಾಡ್ತಿದ್ವಿ. ಸೊ ಟೀ ಕುಡಿದ್ರೆ ನಿದ್ದೆ ಹೋಗುತ್ತೆ ಅಂತ ಹೇಳಿ. ಬಟ್ ಟೀ ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ತಲೆನೋವು ಬರೋದು ಆ ತರ ಎಲ್ಲ ಫೀಲ್ ಆಗುತ್ತೆ. ಹಾಗಾದ್ರೆ ಟೀ ಕುಡಿಬಹುದಾ? ಅದು ಕಣ್ಣಿಗೇನ್ ಸಮಸ್ಯೆ ಮಾಡಲ್ವಾ, ಹೇಗೆ? ಸೊ ಟೀ ಅಲ್ಲಿ ಏನಿರುತ್ತೆ, ನಾವು ಕಾಫಿ ಅಥವಾ ಟೀ ಇದೆಲ್ಲ ಕೆಫಿನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟೊಂದು ಆಲ್ಕಲಾಯ್ಡ್ಸ್ ಇರುತ್ತೆ, ಅದು ಸ್ವಲ್ಪ ನಮ್ಮ ಬ್ರೈನನ್ನು ಆಕ್ಟಿವೇಟ್ ಮಾಡುತ್ತೆ. ಸೆರೆಬ್ರೋ ಆಕ್ಟಿವ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಹೌದು, ಸ್ವಲ್ಪ ನಿದ್ದೆ ಬರೋದಷ್ಟೇ ಅಲ್ಲ, ನಿಮ್ಮನ್ನು ಓವರಾಲ್ ಆಗಿ ಒಂದು ಸ್ವಲ್ಪ ಎಚ್ಚರಿಸುತ್ತೆ. ಅದು ಸ್ವಲ್ಪ ಆಕ್ಟಿವೇಟ್ ಮಾಡಿ ನಿಮಗೆ ಓದೋ ಅಂಥ ಏನು ಮಟೀರಿಯಲ್ ಇರುತ್ತೆ ಅದರಲ್ಲಿ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಮಾಡಲಿ ಅನ್ನೋದನ್ನು ನೀವೆಲ್ಲ ಕಂಡಿಡ್ಕೊಂಡ್ಬಿಟ್ಟಿದ್ರೆ. ಎಷ್ಟೊಂದು ಮಕ್ಕಳು ಬರ್ತಾರೆ, ನಾವು ಬ್ಯಾಕ್ ಟು ಬ್ಯಾಕ್ ತುಂಬ ಕಾಫಿ ಕುಡಿಬೇಕನ್ಸುತ್ತೆ, ಎಷ್ಟು ಕುಡಿಬೋದು, ದಿನಕ್ಕೆ ಎಷ್ಟು ಕಪ್ ಕುಡಿಬೋದು, ಈ ರೀತಿ ಎಲ್ಲ ಕೇಳ್ತಾರೆ. ನೋಡಿ, ನೀವು ನಾರ್ಮಲಿ ಎಷ್ಟು ಕುಡಿತೀರಾ ಅಷ್ಟು ಕುಡಿದ್ರೆ ಸಾಕು. ಅಂದರೆ ದಿನಕ್ಕೆ ಬೆಳಗ್ಗೆ ಒಂದು ಸ್ವಲ್ಪ, ಸಂಜೆ ಒಂದು ಸ್ವಲ್ಪ, ಈ ರೀತಿ ಕುಡಿದ್ರೆ ಸಾಕು. ನಿದ್ದೆಗೆಡ್ಲಿಕ್ಕೋಸ್ಕರ ನೀವು ಟೀ ಕುಡಿತೀವಿ, ನಾವು 1 ಅವರ್ಗೆ ಒಂದೊಂದು ಖಾಲಿ ಮಾಡ್ತೀವಿ, ಒಂದು ಕಪ್ಪನ್ನು ನಾವು ಒಂದು ಜಗ್ಗಲ್ಲಿ ಇಟ್ಕೊಂಡ್ಬಿಟ್ಟು ಕುತ್ಕೊತಾರೆ ಎಷ್ಟೊಂದು ಮಕ್ಕಳು, ರಾತ್ರಿ ಇಡೀ ಓದಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಈ ರೀತಿ ಮಾಡಿದ್ರೆ ನಿಮಗೆ ಗ್ಯಾಸ್ಟ್ರೈಟಿಸ್ ತುಂಬ ಜಾಸ್ತಿ ಆಗುತ್ತೆ. ಆಮೇಲೆ ನೀವು ರೆಸ್ಟ್ ಮಾಡಲೇಬೇಕು. ನಿಮ್ಗೆ ಆಮೇಲೆ ನಿದ್ದೆ ಮಾಡ್ಬೇಕು ಅನ್ಸಿದ್ರೂ ನಿದ್ದೆ ಬರೋದಿಲ್ಲ. ನಿಮ್ಗೆ ಆಲ್ರೆಡಿ ನಿದ್ದೆಯ ಮಹತ್ವ ನಾನು ಹೇಳಿದ್ದೀನಿ. ಸೊ ಹಾಗಾಗಿ ನೀವು ನಿದ್ದೆ ಮಾಡಲಿಲ್ಲ ಅಂದರೆ ಬಹಳನೇ ಕಷ್ಟ ಆಗುತ್ತೆ. ನಿದ್ದೆಗೆಟ್ಟು ಓದೋದಂತೂ ಬೇಡವೇ ಬೇಡ. ನೀವು ಟೀಯನ್ನು ದಿನ ಎಷ್ಟು ಸೇವಿಸ್ತೀರಾ ಅಷ್ಟೇ ಎಕ್ಸಾಮ್ ಟೈಮಲ್ಲೂ ಸೇವಿಸಿದ್ರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚು ಸೇವಿಸಿದ್ರೆ ನಿಮಗೆ ಡೆಫಿನೆಟ್ಲಿ ಗ್ಯಾಸ್ಟ್ರೈಟಿಸ್ ಮತ್ತು ಬೇರೆ ಥರದ ಪ್ರಾಬ್ಲಮ್ಗಳು ಶುರು ಆಗುತ್ತೆ. ಅಂದರೆ ನಿಮ್ಮ ಟೆಂಪ್ರೇಚರ್ ರೇಸ್ ಆಗೋದು, ಇದೆಲ್ಲನೂ ಸೆರೆಬ್ರೋ ಆಕ್ಟಿವ್ ಏಜೆಂಟ್, ಸ್ವಲ್ಪ ನಿಮ್ಮನ್ನು ಯಾವಾಗಲೂ ಅಪ್ ಆ್ಯಂಡ್ ಅಬೌಟ್ ಥರ ಇಡೋವಂಥ ಮಟೀರಿಯಲ್ ಇರುತ್ತೆ, ಆಲ್ಕಲಾಯ್ಡ್ಸ್ ಇರುತ್ತೆ ಕಾಫಿ ಮತ್ತು ಟೀಯಲ್ಲಿ. ಸೊ ಎಷ್ಟು ಸೇವಿಸಬೇಕೋ ಅಷ್ಟು ಸೇವಿಸಿದ್ರೆ ಒಳ್ಳೆಯದು. ಅದಕ್ಕಿಂತ ಹೆಚ್ಚು ಸೇವಿಸಿದ್ರೆ ನಿಮ್ಗೆ ಆಮೇಲೆ ನಿದ್ದೆನೂ ಬರೋದಿಲ್ಲ, ಆಮೇಲೆ ಹಾರ್ಟ್ ರೇಟ್ ಜಾಸ್ತಿ ಆಗೋದು, ಸ್ವಲ್ಪ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ನಿಮ್ಮ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗೋದು, ಈ ರೀತಿ ಎಲ್ಲ ಸೈಡ್ ಎಫೆಕ್ಟ್ ಶುರು ಆಗುತ್ತೆ.